ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 33ನೇ ಪ್ರಶ್ನೆ. ದೃಷ್ಟಿವಿಕಲರು ಹೇಗೆ ಓದುವರು ಕೇಳ್ತಿದ್ದಾರೆ. ದೃಷ್ಟಿವಿಕಲರು ಅಂದ್ರೆ ಕಣ್ಣು ಕಾಣಿಸ್ತಾ ಇರುವಂತವ್ರು, ಹುಟ್ಟಿನಿಂದ ಆನುವಂಶೀಯವಾಗಿ ಕಣ್ಣು ಆಗದೇ ಇರುವಂತಹ ಸಮಸ್ಯೆ ಇದ್ದವರಿರ್ಬಹುದು, ಅಥವಾ ಚಿಕ್ಕವರಿದ್ದಾಗ ಸೋಂಕಿನಿಂದ ಆಗಿರುವಂತದ್ದಿರ್ಬೋದು, ದೃಷ್ಟಿವಿಕಲತೆ ಉಂಟಾಗಿರುವಂತದ್ದಿರ್ಬೋದು, ಅಥವಾ ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಅಥವಾ ಅಪಘಾತಗಳಿಂದ ಹೋಗಿದ್ದವರು ಇರಬಹುದು. ಎಲ್ಲ ದೃಷ್ಟಿವಿಕಲರು ಹೇಗೆ ಓದುವರು? ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದುವರು. ಈ ಬ್ರೈಲ್ ಅನ್ನುವಂಥದ್ದು ಅಕ್ಷರಗಳನ್ನ ಮತ್ತೆ ಸಂಖ್ಯೆಗಳನ್ನ ಪ್ರತಿನಿಧಿಸುವಂತಹ ಒಂದು ಲಿಪಿಯಾಗಿದೆ. ಬ್ರೈಲ್ ಲಿಪಿ ಏನಿದೆ, ಇದು ಅಕ್ಷರಗಳನ್ನ ಸಂಖ್ಯೆಗಳನ್ನ ಪ್ರತಿನಿಧಿಸುವಂತಹ ಲಿಪಿ ಆಗಿರುತ್ತೆ. ಇದು ನೋಡಿ, ಚಿತ್ರದಲ್ಲಿರುವಂತೆ ಈ ರೀತಿ ಉಬ್ಬಿದ ಚುಕ್ಕೆಗಳು ಇರ್ತವೆ. ಒಂದು ಪೇಪರ್ ನಂತೆ ಇರ್ತದೆ, ಅದ್ರ ಮೇಲೆ ಉಬ್ಬಿದ ಚುಕ್ಕೆಗಳಿರ್ತವೆ. ನಾವು ಹೇಗೆ ಅಕ್ಷರಗಳನ್ನ ಓದ್ತೇವಲ್ಲ, ಅವರು ಬೆರಳಿನಿಂದ ಆ ಅಕ್ಷರವನ್ನೆಲ್ಲ ಮುಟ್ಟು ನೋಡ್ತಾ ಯಾವ ತರ ಚುಕ್ಕೆಗಳಿದಾವಲ್ಲ, ಯಾವ ರೀತಿ ಅದರ ವಿನ್ಯಾಸ ಇದೆ, ಎಷ್ಟು ಚುಕ್ಕೆ ಇದೆ, ಉಬ್ಬಿದ ಚುಕ್ಕೆ ಇದೆ, ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಗಮನಿಸ್ಕೊಂಡು ಅವರು ಅದು ಅಕ್ಷರ ಏನು ಅನ್ನೋದನ್ನ ಓದ್ತಾರೆ. ವಾಕ್ಯಗಳನ್ನ ಓದ್ಲಿಕ್ಕೆ ಸಹಾಯವಾಗುತ್ತೆ. ಹಾಗೆ ಈ ಬ್ರೈಲ್ ಲಿಪಿ ಅನ್ನುವಂಥದ್ದು ಈಗ ಕೇವಲ ಸೀಮಿತವಾಗಿಲ್ಲ. ಮೊದಲಾದ್ರೆ ಬ್ರೈಲ್ ಲಿಪಿ ಅನ್ನುವಂಥದ್ದು ಬಹಳ ಸೀಮಿತವಾಗಿತ್ತು, ಓದ್ಲಿಕ್ಕೆ ಬರೀಲಿಕ್ಕೆ ಈ ತರ. ಆದ್ರೆ ಈಗ ಬ್ರೈಲ್ ಲಿಪಿ ಏನಿದೆ, ಲಿಫ್ಟ್ಗಳಲ್ಲಿ ಕೂಡ ಬ್ರೈಲ್ ಅನ್ನ ಉಪಯೋಗಿಸ್ತಾರೆ. ಅದೇ ತರ ಔಷಧ ಡಬ್ಬಿಗಳಲ್ಲಿ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಕೂಡ ಬ್ರೈಲ್ ಲಿಪಿಯನ್ನ ಬಳಸ್ತಾರೆ. ನೀವು ಲಿಫ್ಟ್ಗಳಲ್ಲಿ ಹೋಗುವಾಗ ಅಂಕೆ ಬರ್ಕೊಂಡಿರ್ತದಲ್ಲ ಲಿಫ್ಟ್ ನಲ್ಲಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ತರ, ಅದ್ರ ಪಕ್ಕ ಒಂದಿಷ್ಟು ಚುಕ್ಕೆ ತರ ಇರೋದನ್ನ ನೋಡ್ಬೋದು ನೀವು. ಪ್ರತಿ ಆ ಲಿಫ್ಟ್ ಇಂದಕ್ಕೂ ಬೇರೆ ಬೇರೆ ಚುಕ್ಕೆ ಇರ್ತದೆ. ಅದು ಬ್ರೈಲ್ ಲಿಪಿ ಆಗಿದೆ. ಅದು ಸಂಖ್ಯೆಯನ್ನ ಪ್ರತಿನಿಧಿಸುವಂತಹ ಚುಕ್ಕಿಗಳಾಗಿರ್ತವೆ. ಅದನ್ನು ಯೂಸ್ ಮಾಡಿಕೊಂಡು ದೃಷ್ಟಿವಿಕಲರು ಲಿಫ್ಟ್ ನಲ್ಲಿ ಯಾವ ಫ್ಲೋರಿಗೆ ತಲುಪಬೇಕು ಅನ್ನೋದನ್ನ ಸುಲಭವಾಗಿ ತಿಳಿಬಹುದು. ಈ ಬ್ರೈಲ್ ಲಿಪಿ ಹೇಗೆ ಅಭಿವೃದ್ಧಿ ಆಯ್ತು ಅಂದ್ರೆ, ಮೊದಲೆಲ್ಲ ಸೈನಿಕರು ರಾತ್ರಿ ಸಂವಹನ ನಡೆಸಬೇಕು ಅಂದ್ರೆ ಕತ್ತಲಲ್ಲಿ ನೈಟ್ ರೈಟಿಂಗ್ ಅನ್ನುವಂತಹ ಒಂದು ಮೆಥಡ್ ಅನ್ನ ಉಪಯೋಗಿಸ್ತಿದ್ರಂತೆ. ಅದರಿಂದ ಪ್ರೇರೇಪಿತರಾಗಿ ಈ ಬ್ರೈಲ್ ಲಿಪಿಯನ್ನ ಅಭಿವೃದ್ಧಿ ಪಡಿಸಲಾಯಿತು ಅಂತ ಹೇಳ್ತಾರೆ. ಈಗ ದೃಷ್ಟಿವಿಕಲರು ಹೇಗೆ ಓದುವರು ಅನ್ನೋದು ಗೊತ್ತಿದೆ. ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದುವರು. ಬರೀ ಓದೋದು ಮಾತ್ರ ಅಲ್ಲ, ಅವರಿಗೆ ಅಂತ ಈಗ ಮಾತನಾಡುವಂತಹ ಕ್ಯಾಲ್ಕುಲೇಟರ್, ಮಾತನಾಡುವಂತಹ ಸಿಸಿಟಿವಿ. ಈಗ ಸಿಸಿಟಿವಿ ಅವರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆ ಕಾರಣಕ್ಕಾಗಿ ಏನೇನ್ ನಡೀತಾ ಇದೆ, ಯಾರು ವ್ಯಕ್ತಿಗಳು ಹೋಗ್ತಾ ಇದ್ದಾರೆ, ಈ ಪ್ರತಿಯೊಂದನ್ನು ತಲುಪಿಸುವಂತಹ ವ್ಯವಸ್ಥೆ ಆಗ್ತಾ ಇದೆ. ಆದ್ರೆ ಇದರಲ್ಲಿ ಕೇವಲ ಓದೋದ್ರ ಬಗ್ಗೆ ಕೇಳಿದ್ದಾರೆ, ಬ್ರೈಲ್ ಲಿಪಿಯ ಸಹಾಯದಿಂದ ಅಂತ ಬರೆದ್ರೆ ಸಾಕು. ಥ್ಯಾಂಕ್ ಯು.